ಮೈಸೂರು ಹತ್ರ ಇರೋ KR ನಗರದ ಹುಡುಗ ನಮ್ಮ ಅಣ್ತಮ್ಮ ಅವರು ಇವತ್ತು ಫ್ರಿಸ್ಕೋ ಅಲ್ಲಿ ಎಲೆಕ್ಷನ್ ನಿಲ್ತಾ ಇದ್ದಾರೆ. ಆಕ್ಸಿಡೆಂಟ್ ಝೋನ್ ಕ್ರಿಯೇಟ್ ಮಾಡೋ ಸ್ಥಿತಿಲಿ ಇದ್ರು 3 ದಿವಸದಲ್ಲಿ ಈ ಒಂದನ್ನ ಕ್ಯಾನ್ಸಲ್ ಮಾಡಿಸಿ ಆ ಕಡೆ ಗೃಹ ಪ್ರವೇಶದಲ್ಲಿ ನಾವು ನನ್ನ ಗಂಡ ಮಕ್ಕಳು ಪೂಜಾರಿಗಳು ಬಿಟ್ಟರೆ ಬಂದವರು ನಮ್ಮ ಸಹಾಯಕ್ಕೆ ಸಾಯಿ ಕೃಷ್ಣ ಅವರು. ಈ ಒಂದು ಗ್ಯಾಪ್ ಏನಿದೆ ಒಂದು ಸಿಟಿ ಒಳಗಡೆ ಅಡ್ಮಿನಿಸ್ಟ್ರೇಷನ್ ಏನ್ ನಡೀತಾ ಇದೆ ಅದು ಸಾಮಾನ್ಯ ಮನುಷ್ಯರಿಗೆ ರೀಚ್ ಆಗ್ತಾ ಇಲ್ಲ. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, ಶಶಿ ಅವ್ರು ಮಾಡದಿರೋ ಕೆಲಸ ಇಲ್ಲ, ಅಷ್ಟು ನಿಪುಣರು. He will win and we will be a successful person and he can do wonders. ಕಂಬ ಇರಬೇಕು, ಆ ಕಂಬನೇ ನನ್ನ ವೈಫು ಅಂತ. ಸೊ ಅವ್ರ ವೈಫ್ಗೆ ಅಷ್ಟೊಂದು ಉನ್ನತವಾದ ಸ್ಥಾನ ಕೊಡ್ತಿದ್ದಾರೆ ಆ್ಯಂಡ್ ಪೂರ್ಣಿಮಾ ಡಿಸರ್ವ್ಸ್ ಇಟ್. ನಮಸ್ತೆ ಸರ್. ನಮಸ್ಕಾರ ಸರ್. ಸುನಿಲ್ ಹೇಗಿದ್ದೀರಿ? ಆರಾಮ್ ನೋಡಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಇವತ್ತು ಯಾರು ನಮ್ ಜೊತೆಲಿ ಇದಾರೆ ಅಂದ್ರೆ ನಮ್ಮ ಡ್ಯಾಲಸ್ ನ ಮೋಸ್ಟ್ ಪಾಪ್ಯುಲರ್, ಎನರ್ಜೆಟಿಕ್, ಡೈನಮಿಕ್ ಮತ್ತು ನಮ್ಮ ಮೈಸೂರು ಹತ್ರ ಇರೋ KR ನಗರದ ಹುಡುಗ ನಮ್ಮ ಅಣ್ತಮ್ಮ ಅವರು ಇವತ್ತು ಫ್ರಿಸ್ಕೋ ಅಲ್ಲಿ ಎಲೆಕ್ಷನ್ ನಿಲ್ತಾ ಇದ್ದಾರೆ. ಫ್ರಿಸ್ಕೋ ಸಿಟಿ ಅಂದ್ರೆ ಅಮೆರಿಕದಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ. ಆ ಸಿಟಿಯಲ್ಲಿ ಬಂದು ಒಂದು ಎಲೆಕ್ಷನ್ ನಿಲ್ಲೋದಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಅವ್ರ ಜೊತೆ ಇವತ್ತು ಮಾತಾಡ್ತಾ ಇದೀವಿ. ಒಂದು 3 ವರ್ಡ್ಸ್ ಅಲ್ಲಿ ಹೇಳ್ತೀನಿ ಅಂದ್ರೆ ಇವರು ಸಿಂಪಲ್, ಯಾವಾಗ ನೋಡಿದ್ರು ಜನಕ್ಕೆ ಹೆಲ್ಪ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕು, ಮತ್ತೆ ಇವರು ಜನನಾಯಕ. ಅವ್ರು ನ್ಯಾಚುರಲಿ ಬರೀ ಇವಾಗ ಎಲೆಕ್ಷನ್ ನಿಲ್ತಾ ಇದಾರೆ ಅಂತಲ್ಲ, ನ್ಯಾಚುರಲಿ ಅವ್ರ ನೇಚರೇ ಆತರ. ಎಲ್ಲೇ ಹೋಗ್ಲಿ ಬರೀ ಯಾವಾಗ್ಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇಂಥವ್ರು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಬಹಳ ಸೂಕ್ತ. ಇವ್ರ ಜೊತೆ ಇವತ್ತು ಮಾತಾಡೋಣ. ನಮಸ್ತೆ ಸರ್, ವೆಲ್ಕಮ್. ಸೊ ಫಸ್ಟ್ ಆಫ್ ಆಲ್, ನಿಮ್ಗೆ ಎಲೆಕ್ಷನ್ ಯಾಕೆ ನಿಂತ್ಕೋಬೇಕು ಅನ್ನಿಸ್ತು? ಒಳ್ಳೆ ಪ್ರಶ್ನೆ ಇದು. ಪ್ರತಿನಿತ್ಯ ನಾವು ಅಮೆರಿಕ ಏನೋ ಅನ್ಕೊಂಡ್ಬಿಟ್ಟಿದೀವಿ, ಇಲ್ಲೆಲ್ಲ ಪ್ರೋಸೆಸ್ ಆರಾಮಾಗಿ ನಡೆಯುತ್ತೆ. ಓಕೆ, ನಡೆಯುತ್ತೆ, ನಿಜ. ನಾವು ಪ್ರತಿನಿತ್ಯ ಜೀವನದಲ್ಲಿ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಟ್ಯಾಕ್ಸ್ ಕಟ್ತಾ ಇದೀವಲ್ಲ, ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಈಗ ನಾವು ನಮ್ಮ ಮನೇಲೆ ಒಂದು ಸಣ್ಣ ಬಜೆಟ್ ಮಾಡ್ತೀವಿ, ನಮ್ ಫಂಡಿಂಗು ಈ ತಿಂಗಳಲ್ಲಿ. ಓಕೆ, ನಮ್ಗೆ ಇಷ್ಟ ಆದಾಯ ಬರುತ್ತೆ ತಿಂಗಳಿಗೆ. ಓಕೆ, ನಾವ್ ಎಲ್ಲೆಲ್ಲಿ ನಮ್ ದುಡ್ಡು ಹೋಗ್ತಾ ಇದೆ, ಈ ಒಂದು ಲೆಕ್ಕನ ನಾವು ಮನೇಲಿ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಬೇಕಾದ್ರೆ ನಾವು ಸಿಟಿಲಿ ಯಾಕೆ ನಾವು ನೋಡ್ತಿಲ್ಲ, ಎಲ್ಲಿ ಹೋಗ್ತಾ ಇದೆ ದುಡ್ಡು? ಇದು ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ. ಆಮೇಲೆ ಇನ್ನೊಂದು ಏನ್ ಪ್ರಶ್ನೆ ಅಂತಂದ್ರೆ, ಇಲ್ಲಿ ಯಾರು ಒಂಥರ ಆರಾಮಾಗಿ ಇದೆಲ್ಲ ನೋಡ್ಬೇಕು ಅನ್ನೋ ಇರೋದಿಲ್ಲ. ನನಗೇನು ಪ್ರಾಬ್ಲಮ್ ಇಲ್ಲ, ಟ್ಯಾಕ್ಸಾ ವರ್ಷಕ್ಕೊಂದ್ಸತಿ ಟ್ಯಾಕ್ಸ್ ಬರುತ್ತೆ ಕಟ್ಬಿಡ್ತೀನಿ, ನೀರಿನ ಬಿಲ್ ಬರುತ್ತಾ ಒಂದು ತಿಂಗಳಿಗೊಂದ್ಸತಿ ಬರುತ್ತೆ ಕಟ್ಬಿಡ್ತೀನಿ. ಇವಾಗ ಇತ್ತೀಚೆಗೆ ಈಗ ಒಂದು ತಿಂಗಳಿಂದ ನೀವು ನಂಬ್ತಿರೋ ಬಿಡ್ತಿರೋ ಯಾರು ಬಿಲ್ ನೋಡಿದಾರೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. 5% ಟ್ಯಾಕ್ಸ್ ಜಾಸ್ತಿ ಆಗಿದೆ ವಾಟರ್ ಬಿಲ್ಲಲ್ಲಿ. ಇಲ್ಲಿ ಹೇಳ್ತಾರೆ ಮೇಲೆ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಯಾವುದು ಜಾಸ್ತಿ ಮಾಡ್ತಿಲ್ಲ ಅಂತ. ಇಲ್ಲಿ ಹೋಯ್ತಾರೆ ಈ ಬಕೆಟಿಂದ ದುಡ್ಡು ತೆಗೆದು ಈ ಬಕೆಟ್ಗೆ ಹಾಕ್ತೀನಿ ಅಂತಾರೆ. 340 ಮಿಲಿಯನ್ನ ಖರ್ಚು ಮಾಡಿ ಒಂದು ಪರ್ಫಾರ್ಮೆನ್ಸ್ ಆರ್ಟ್ ಸೆಂಟರ್ನ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾವ್ರೆ. ನೆಕ್ಸ್ಟ್ ಏನು? ಅದೇ ನನ್ನ ಪ್ರಶ್ನೆ, ಯಕ್ಷ ಪ್ರಶ್ನೆ. ಇವತ್ತು ಇಲ್ಲಿಂದ 340 ಖರ್ಚು ಮಾಡಿಬಿಡ್ತಾರೆ. ನೆಕ್ಸ್ಟ್ ಅದನ್ನ ರಿಕವರಿ ಮಾಡೋಕ್ಕೆ ಬರ್ತಾರೆ ನಮ್ಮಿಂದ ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ಇಲ್ಲಿ ಕಟ್ತಾ ಇರೋರು ಯಾರು? ಮೋಸ್ಟ್ಲಿ ನಮ್ಮ ಇಂಡಿಯನ್ ಕಮ್ಯುನಿಟಿ ದೊಡ್ಡ ಮನೆಗಳು ತಗೊಂಬಿಟ್ಟಿದ್ದೀವಿ. ಟ್ಯಾಕ್ಸು ನಮಗೆ ಬರೇ ಬೀಳ್ತಾನೆ ಇದೆ, ನಾವು ಬೀಳಿಸ್ಕೊತಾನೆ ಇದ್ದೀವಿ, ಕೆಡ್ತಾನೆ ಇದ್ದೀವಿ ದುಡ್ಡು. ಇದು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ ಜನಕ್ಕೆ. ಪ್ರತಿ ತಿಂಗಳು ಸಂಬಳ, ಪ್ರತಿ 15 ದಿವಸಕ್ಕೆ ಸಂಬಳ ಅವ್ರ ಅಕೌಂಟಿಗೆ ಬಿದ್ದೋಯ್ತದೆ. ಆಯಿತಾ? ಹೆಂಡ್ತಿ ಮಕ್ಕಳು ಹ್ಯಾಪಿ, ಹೋಟ್ಲಿಗೆ ಹೋಗ್ತಾರೆ, ರೆಸ್ಟೋರೆಂಟ್ ತಿಂತಾರೆ, ಕಡೆ ಕಾರ್ ಇದೆ, ಮನೆ ಇದೆ, ಇನ್ನೇನು ಚಿಂತೆ ಇಲ್ಲ ಅವ್ರಿಗೆ. ಇಲ್ಲಿ ಈ ಸಿಟಿಲಿ ಏನು ನಡೀತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಬ್ಬ ಕ್ಯಾಂಡಿಡೇಟ್ನ ನೀವು ತೋರಿಸ್ರಿ, 3 ವರ್ಷಕ್ಕೊಂದ್ಸತಿ ಬಂದು ಗೆದ್ದೋಗ್ತಾರೆ, ಮತ್ತೆ ವಾಪಸ್ ಬರ್ತಾರಾ ನಮ್ಮ ಹತ್ರಕ್ಕೆ? ನಿಮ್ಗೆ ಕಷ್ಟಗಳು ಏನಿದೆ ಅಂತ ಕೇಳ್ತಾರ? ನಿಮ್ಗೆ ಏನು ಬೇಕು ಸಿಟಿಯಿಂದ ಅಂತ ಕೇಳ್ತಾರ? ಯಾರು ಕೇಳೋ ತಯಾರಿಲ್ಲ. ಎಲ್ರಿಗೂ ಅಧಿಕಾರ ಆಯಿತು, ಕೌನ್ಸಿಲ್ ಮ್ಯಾನ್ ಅಂತ ಒಂದು ಬೋರ್ಡ್ ಹಾಕಂತಾರೆ, ಅಲ್ಲೆಲ್ಲೋ ಪ್ರಿವಿಲೇಜ್ ಸಿಗ್ತದೆ, ಆ ಪ್ರಿವಿಲೇಜ್ ತಗೊಂಡು ಎಂಜಾಯ್ ಮಾಡ್ಕೊಂಡು ಕೂತ್ಕೊಂತಾರೆ. ನಾವಿವತ್ತು ಸಾಯಿ ಕೃಷ್ಣ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಒಬ್ಬರು ಕನ್ನಡಿಗರು ಬಂದು ಅಮೆರಿಕಾದಲ್ಲಿ ಫ್ರಿಸ್ಕೋ ಅನ್ನೋ ಒಂದು ಡೆವಲಪಿಂಗ್ ಸಿಟಿ, ಒಂದು ಟಾಪ್ ಸಿಟೀಸಲ್ಲಿ ಒಂದಾಗಿರೋ ಫ್ರಿಸ್ಕೋ ಸಿಟಿಲಿ ಅವರು ಎಲೆಕ್ಷನ್ ಅಲ್ಲಿ ನಿಂತ್ಕೋತಾ ಇದ್ದಾರೆ. ಈ ಹಿಂದೆನೂ ಕೂಡ ಇದು 4ನೇ ಬಾರಿ ನಿಂತ್ಕೋತಾ ಇರೋದು ಅವರು ಪ್ಲೇಸ್ 2 ಪೊಸಿಷನ್ಗೆ, ಸಿಟಿ ಕೌನ್ಸಿಲ್ಗೆ. ಸೊ ನಮಗೆ ಒಂದು ಹೆಮ್ಮೆ.
ಸಾಯಿ ಕೃಷ್ಣ ಅವರು ಸ್ಪೀಚ್ ಕೊಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಒಂದು ಫ್ಲ್ಯಾಗು ಹಾರಾಡಬೇಕಂದ್ರೆ ಅದೊಂದು ಬರೀ ಅದು ಒಂದೇ ಹಾರಾಡೋಕ್ಕಾಗಲ್ಲ, ಅದಕ್ಕೆ ಅದು ಕಂಬ ಇರಬೇಕು, ಆ ಕಂಬನೇ ನನ್ನ ವೈಫು ಅಂತ. ಸೊ ಅವ್ರ ವೈಫ್ಗೆ ಅಷ್ಟೊಂದು ಉನ್ನತವಾದ ಸ್ಥಾನ ಕೊಡ್ತಿದ್ದಾರೆ. ಆ್ಯಂಡ್ ಪೂರ್ಣಿಮಾ ಡಿಸರ್ವ್ಸ್ ಇಟ್ ಆ್ಯಕ್ಚುಲಿ. ಅವರ ಯಾವುದೇ ಕಾರ್ಯದಲ್ಲಿ, ಸಾಯಿ ಕೃಷ್ಣ ಅವರ ಯಾವುದೇ ಕಾರ್ಯದಲ್ಲಿ ಅವರು ಯಾವಾಗಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಅವರಿಂದ ಒಂದೆರಡು ಮಾತು ಕೇಳೋಣ. ನನ್ನ ಹೆಸರು ಪೂರ್ಣಿಮಾ ಶ್ರೀ. ಫಸ್ಟ್ ಟೈಮು ನಾವು ಡಾಲಾಸಿಗೆ ಬಂದಾಗ ನಮ್ಮ ಯಜಮಾನರು ಇನ್ನೂ 2 ವರ್ಷ ಆಗಿತ್ತು ಫಸ್ಟ್ ಟೈಮ್ ಎಲೆಕ್ಷನಿಗೆ ನಿಂತ್ಕೋಬೇಕು ಅಂದಾಗ, ಇಲ್ಲ ಈ ಸರಿ ಎಲೆಕ್ಷನ್ಗೆ ನಿಂತ್ಕೊಂತೀನಿ ಅಂತ ಹೇಳಿದ್ರು. ನಾನು ತುಂಬ ಇಷ್ಟ ನನಗೂ ಈ ಥರ ರೇಸಲ್ಲಿ ಕಾಂಪೀಟ್ ಮಾಡಬೇಕು, ಏನೋ ಕಾಂಟ್ರಿಬ್ಯೂಟ್ ಮಾಡಬೇಕು. ಇಲ್ಲಿಗೆ ಬಂದಿದ್ದೀವಿ, ಇಲ್ಲಿ ದೇಶದ್ದು ನಾವು ಇವ್ರು ಕೊಟ್ಟಿರೋ ದುಡ್ಡಲ್ಲಿ ನಾವು ನಿಂತು ಇವತ್ತು ಬೆಳೆದಿದ್ದೀವಿ. ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ತಪ್ಪನ್ನು, ಚಪ್ಪಲ, ಎವ್ರಿಥಿಂಗ್ ಒಂಥರ ಏನಾದರೂ ಒಂದು ಕೊಡಬೇಕು ಅನ್ನೋದು, ಒಂದು ಸ್ಟೇಜ್ ಅನ್ನೋದು ಒಂದು ನಮಗೆ ಸಿಕ್ತು, ಒಂದು ಗುರ್ತು ನಮಗೆ ಸಿಗಬೇಕು ಅಂತ ಅಂದ್ಬಿಟ್ಟು ತುಂಬ ಪ್ರಯತ್ನ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ಹಿ ವಿಲ್ ವಿನ್ ಆ್ಯಂಡ್ ವಿ ವಿಲ್ ಬಿ ಎ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಹಿ ಕ್ಯಾನ್ ಡೂ ವಂಡರ್ಸ್. ಇದು ಶಕ್ತಿ ಮತ್ತು ಅವರ ಹುರುಪು ಎಲ್ಲನೂ ಇದೆ ಅವ್ರ ಹತ್ರ. ಅದನ್ನು ರೆಕಗ್ನೈಸ್ ಮಾಡೇ ನಾನು ಡೇ 1ಇಂದ ನಾನು ಸಪೋರ್ಟಿವ್ ಆಗಿ ನಿಂತಿದ್ದೀನಿ. ಲೈಕ್ ಐ ವಿಲ್ ಬಿ ಪ್ರೌಡ್ ಟು ಬಿ ಹಿಸ್ ವೈಫ್. ಸೊ ನೀವು ಏನೇನು ಕಾರ್ಯಕ್ರಮಗಳು ಮಾಡಿದ್ದೀರಾ ಸೋಷಿಯಲಿ ನಮಗೆ ಗೊತ್ತು. ಯಾವಾಗಲೂ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಒಂದೇ ವಿಚಾರ, ಜನಕ್ಕೆ ಅದು ಮಾಡಬೇಕು, ಏನೋ ಒಂದು ಇದು ರೋಗಿಗಳಿಗೆ ಹೆಲ್ಪ್ ಮಾಡಬೇಕು, ಒಂದು ಮಕ್ಕಳಿಗೆ ಹೆಲ್ಪ್ ಮಾಡಬೇಕು. ಸೊ ಅದು ನಮಗೆ ಗೊತ್ತು. ನಮ್ಮ ಜನಕ್ಕೆ ನೀವೇನೇನು ಮಾಡಿದ್ದೀರಾ ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ? ದಾನ ಮಾಡೋದು, ಕೆಲಸ ಮಾಡೋದು, ಹೇಳ್ಕೋಬೇಕು, ಹೇಳ್ಕೋಬಾರ್ದು, ಇದು ಬಹಳ ಕಷ್ಟ. ನನ್ನ ಕೈಲಿ ನನ್ನ ಹತ್ರ ಯಾರಾದರೂ ಬಂದರೆ, ಇಂಥದ್ದೊಂದು ಕೆಲಸ ಆಗಬೇಕು ಅಂತ ಬಂದರೆ, ಅದು ಎಲ್ಲಿವರೆಗೆ ದೂರ, ಎಷ್ಟು ದೂರ ಕರ್ಕೊಂಡು ಹೋಗುತ್ತೋ ಅಷ್ಟು ದೂರನೂ ಅವ್ರ ಜೊತೆಲಿ ಸಾಥ್ ಕೊಟ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ. ಕೆಲಸ ಆಗೋದು ಬಿಡೋದು ಆಮೇಲೆ. ಬಟ್ ನನ್ನ ಪ್ರಯತ್ನ ಮಾತ್ರ 100% ಕ್ಲಿಯರಾಗಿ ಮಾಡಿರ್ತೀನಿ. ಯಾವುದೇ ಒಂದು ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನನ್ನ ಮನೆಗೆ ಬಂದಿದ್ದಾರೆ, ಅವ್ರಿಗೇನೋ ಸಹಾಯ ಬೇಕು, ನನ್ನ ಕೈಯಲ್ಲಾಗುತ್ತೆ ಅದನ್ನು ಮಾಡಿದ್ದೀನಿ. ಈ ರೀಸೆಂಟಾಗಿ ನಮ್ಮ ಕಮ್ಯುನಿಟಿ ಎದುರುಗಡೆನೇ ನಮ್ಮ ಕಮ್ಯುನಿಟಿ ಎದುರುಗಡೆ ಎಂಟ್ರಿನಲ್ಲೇ ಕಮರ್ಷಿಯಲ್ ಅವ್ರಿಗೆ 2 ಕಡೆಯಿಂದ ಎಂಟ್ರಿ ಕೊಟ್ಬಿಟ್ಟು ಆಕ್ಸಿಡೆಂಟ್ ಝೋನ್ ಕ್ರಿಯೇಟ್ ಮಾಡೋ ಸ್ಥಿತಿಲಿ ಇದ್ದರು. 3 ದಿವಸದಲ್ಲಿ ಈ ಒಂದನ್ನು ಕ್ಯಾನ್ಸಲ್ ಮಾಡಿಸಿ ಆ ಕಡೆ ಕಂಪ್ಲೀಟಾಗಿ ಬ್ಲಾಕ್ ಮಾಡಬೇಕು ಅಂತ ಹೇಳಿ ಸಿಟಿ ಹತ್ರ ಇದನ್ನು ಸ್ಪಂದನೆ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ವಿ. ಅಂದರೆ ಹೇಗೆ, ಮೊದಲನೇ ದಿವಸ ನಮ್ಮ ಕಮ್ಯುನಿಟಿ ಅವ್ರೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ಎಲ್ಲರೂ ಇಮೇಲ್ ಕಳಿಸ್ರಪ್ಪ ಸಿಟಿಗೆ ಅಂತ ಕಳಿಸಿದ್ರು. ಅಲ್ಲಿಂದ ಅದು ಬಂಬಾರ್ಡ್ ಮಾಡಿಬಿಟ್ವಿ ಇಮೇಲ್ಸು. ಅದಾದ ತಕ್ಷಣ ನೆಕ್ಸ್ಟ್ ಡೇಗೆ ಏನು ಮಾಡಿದೆ, change.org ಹಾಕಿದೆ. ಅಲ್ಲಿ ಹಾಕಿ 1,000 ಸಿಗ್ನೇಚರ್ಗಳು ಬಂತು, ಅದು ಸಿಟಿಗೆ ಹೋಯಿತು. 3ನೇದಾಗಿ ಪ್ರೊಟೆಸ್ಟು ಮಾಡಿಸ್ದೆ ನಮ್ಮ ಸಿಟಿಗೆ ಹತ್ರ, ನಮ್ಮ ಜನಗಳನ್ನ ಕರ್ಕೊಂಡೋಗಿ. ಯಾಕೆ ಇದೆಲ್ಲ ಮಾಡಿದೆ? ನಾಳೆ ಅನಾಹುತ ಆಗೋದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಯಾರಿಗೂ ಸಹಾಯ ಮಾಡೋಕ್ಕಾಗಲ್ಲ. ಅದೊಂದು ಫ್ಯಾಮಿಲಿ ಹಾಳಾಗುತ್ತೆ, 2 ಫ್ಯಾಮಿಲಿ ಹಾಳಾಗುತ್ತೆ, ಒಂದು ಒಡೆದವನೋ ಒಂದು ಒರೆಸ್ಕೊಂಡವನು ಆಕ್ಸಿಡೆಂಟಲ್ಲಿ. ಸೊ 2 ಫ್ಯಾಮಿಲಿ ಹಾಳಾದರೆ ನಾವೇ ಕಣ್ಣಲ್ಲಿ ನೋಡಬೇಕು ನಮ್ಮ ಕಮ್ಯುನಿಟಿಯವ್ರನ್ನ. ಸೊ ಅದ್ರ ಬದಲು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರಿಂಗ್. ನಮ್ಮ ಮೆಡಿಕಲ್ ಟರ್ಮಿನ ಯೂಸ್ ಮಾಡೋದಾದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರಿಂಗ್ ಅಂತ ಹೇಳಿ, ಫಸ್ಟ್ ಆಗೋ ಅನಾಹುತಗಳನ್ನ ತಪ್ಪಿಸ್ಬೇಕು ಅಂತ ಹೇಳಿ ನಾನು ಈ ಒಂದು ಆ್ಯಕ್ಷನ್ ತೊಗೊಂಡು ನಾವು ಅದರಲ್ಲಿ ಸಫಲರಾದ ವಿಜಯ. ನಮಗೆ ವಿ ಆರ್ ವೆರಿ ಹ್ಯಾಪಿ, ನಾವು ಅದನ್ನು ಗೆದ್ವಿ. ಇವತ್ತು ನಮಗೆ ರಸ್ತೆ ನಮ್ಮ ಪಾಡಿಗೆ ನಮಗೆ ಬಿಟ್ಟರು, ಯಾವ ಎಂಟ್ರಿ ಎಕ್ಸಿಟು ಇಲ್ಲ. ಸೊ ಹೀಗೆ ಕೆಲಸಗಳು ನಾವು ನೀವು ಹೇಳ್ಕೊಳ್ತಾ ಇಲ್ಲ. ಬಟ್ ನಾವು ಹೇಳಬೇಕು ಅಂದರೆ, ನಾವು ಡ್ಯಾಲಸ್ಗೆ ಫಸ್ಟ್ ಬಂದಾಗ ಗೊತ್ತಾಗಿದ್ದೆ ಇವರು. ಆಮೇಲೆ ಇವ್ರು ನಮ್ಮೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಹೋಗಿ ಅವರೇ ಸ್ವತಃ ಹೋಗಿ ನಿಮ್ಗೇನೋ ಈ ಸಹಾಯ ಬೇಕಾ, ನಿಮ್ಮ ಮನೇಲಿ ಏನೋ ವರ್ಕೌಟ್ ಆಗ್ತಾ ಇಲ್ವಾ, ಏನೋ ಕಷ್ಟಗಳಿದ್ರೆ ಹೋಗಿ ಕೇಳಿ, ಅವ್ರು ಎಲ್ಲರ ಜೊತೆನೂ ಸಂಭಾಷಣೆ ಮಾಡಿ ಅವ್ರಿಗೆ ಏನೇನು ಬೇಕು ಹೆಲ್ಪು ಅವ್ರು ಸ್ವತಃ ಮಾಡ್ತಾರೆ. ಹಾಗೆ ಅವರು ವ್ಯಾನ್ ಬೇರೆ ನಡೆಸ್ತಾ ಇದ್ದಾರೆ, ಮಕ್ಕಳನ್ನ ಅವರಲ್ಲಿರೋ ಕಮ್ಯುನಿಟಿಲಿರೋ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಬಿಡೋದಾಗಿರ್ಬೋದು. ಯಾರಿಗೂ ಹುಷಾರಿಲ್ಲ ಅವ್ರಿಗೆ ಫ್ರೀ ಸರ್ವಿಸ್ ಕೊಟ್ಟು, ಇವ್ರು ಆಲ್ರೆಡಿ ಬೇರೆ ಬೇರೆ ಬಿಸ್ನೆಸ್ ಮಾಡಿದ್ರು ಅವ್ರು ಯಾವುದ್ರಲ್ಲೂ ದುಡ್ಡು ತಗೋತಾ ಇರಲಿಲ್ಲ, ಅವ್ರು ಡೊನೇಷನ್ ಆಗಿ ತಗೊಂಡು ಒಂದು ಒಳ್ಳೆ ಕಾರ್ಯಕ್ಕೆ ಆ ದುಡ್ಡನ್ನ ಯೂಸ್ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಶಶಿ ಅವ್ರು ಮಾಡದಿರೋ ಕೆಲಸ ಇಲ್ಲ, ಅಷ್ಟು ನಿಪುಣರು. ನಮಗೆ ಪರಿಚಯ ಇರೋರು ಇದೊಂದು ಪೊಸಿಷನ್ ಅಲ್ಲಿ ನಿಂತ್ಕೋತಾ ಇದ್ದಾರೆ, ಒಂದೊಂದು ಉನ್ನತ ಹುದ್ದೆಗೆ ಹೋಗ್ತಾ ಇದ್ದಾರೆ ಅನ್ನೋದು ನಮಗೆ ಖುಷಿ. ನಮಗೆ ಗೊತ್ತಿದೆ ಇವ್ರು ಗೆದ್ದೇ ಗೆಲ್ತಾರೆ ಅಂತ ಈ ಸತಿ ಅಂತೂ ಗ್ಯಾರಂಟಿ. ಆದರೆ ಅವರಿಂದ ತಿಳ್ಕೊಳ್ಳೋಣ, ಅವರು ಏನಕ್ಕೆ ಇಲ್ಲಿ ನಿಂತ್ಕೊಂತಿದ್ದಾರೆ ಅಂತೆಲ್ಲ ನಾವು ತಿಳ್ಕೊಂಡ್ವಿ. ಆದರೆ ಅವ್ರು ಏನು ಮಾಡಬಹುದು ಇನ್ನು ಮುಂದಕ್ಕೆ ಅನ್ನೋದೆಲ್ಲ ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ.
ಖಂಡಿತ ಇದೊಂದು ಒಳ್ಳೆ ಪ್ರಶ್ನೆ. ನನಗೆ ಈ ಜನ ವೋಟ್ ಹಾಕ್ಸ್ಕೊಂಡು ಇಂಡಿಯಾದಲ್ಲಿ ಹೇಗೆ ಮಾಡ್ತಾರೋ ಅದೇ ಪದ್ಧತಿ ಇಲ್ಲೂ ಬಂದ್ಬಿಟ್ಟಿದೆ. ನನಗೆ ಭಾಳ ಬೇಸರ ಆಗುತ್ತೆ. ವೋಟ್ ಹಾಕ್ಸ್ಕೊಂಡು ಹೊಟ್ಟೋದ್ರೆ ಮುಗಿದಿನ 5 ವರ್ಷಕ್ಕೆ ಬರ್ತಾರೆ ಇಂಡಿಯಾದಲ್ಲಿ. ಅದನ್ನು ಅಲ್ಲಿ ಅಂತ ಅಂದ್ಕೊಂಡಿದ್ದೆ, ಅದೇನು ಇಲ್ಲಿ ಏನು ಕಡಿಮೆ ಇಲ್ಲ, ಇಲ್ಲಿ ಸೂಟ್ ಹಾಕೊಂಡು ಅದೇ ಕೆಲಸನೇ ಮಾಡೋದು ಜನ. ಸೊ ಈ ಒಂದು ಗ್ಯಾಪ್ ಏನಿದೆ, ಒಂದು ಸಿಟಿ ಒಳಗಡೆ ಅಡ್ಮಿನಿಸ್ಟ್ರೇಷನ್ ಏನು ನಡೀತಾ ಇದೆ, ಅದು ಸಾಮಾನ್ಯ ಮನುಷ್ಯರಿಗೆ ರೀಚ್ ಆಗ್ತಾ ಇಲ್ಲ. ಈ ಗ್ಯಾಪನ್ನು ನಾನು ಏನು ಯೋಚನೆ ಮಾಡ್ತೀನಿ, ಈ ಗ್ಯಾಪ್ನ ಫಿಲ್ ಮಾಡಬೇಕು. ಅದು ಹೇಗೆ ಫಿಲ್ ಮಾಡ್ತಾರೆ ಅಂದರೆ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರಬೇಕು. ಬಿಳಿ ಹಾಳೆ ಥರ ಸಿಟಿನಲ್ಲಿ ಏನು ನಡೀತಾ ಇದೆ ಅದು ಜನಗಳಿಗೆ ಗೊತ್ತಾಗಬೇಕು. ಆಮೇಲೆ ಯಾವುದೇ ಡಿಸಿಷನ್ ನಾವು ತೊಗೊಂಡ್ರೆ, ತೀರ್ಮಾನ ತೊಗೊಂಡ್ರೆ ಅದು ಜನಗಳ ಪರವಾಗಿರಬೇಕು, ಜನಗಳ ಜೊತೆಯಲ್ಲಿ ಆಲೋಚನೆ ಮಾಡಬೇಕು, ವಿಚಾರ ಮಾಡಬೇಕು. ಆಮೇಲೆ ಅವರ ಒಂದು ಸಲಹೆಗಳನ್ನ ನಾವು ತೊಗೋಬೇಕಾಗುತ್ತೆ. ಅದನ್ನು ತೊಗೊಂಡು ಸಿಟಿಗೆ ಹೋಗಿ ಆ ಸಿಟಿ ಟೇಬಲಲ್ಲಿ 10 ಜನ ಏನು ಸೆಲೆಕ್ಟ್ ಆಗಿರ್ತಾರೆ ಅಥವಾ ಅಧಿಕಾರಿಗಳು ಇರ್ತಾರೆ ಅವ್ರ ಮುಂದೆ ಇಟ್ಟು ಪ್ರಸ್ತಾಪ ಮಾಡಿ ಯಾವುದು ಒಳ್ಳೆಯದು ನಮ್ಮ ನಾಗರಿಕರಿಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ತೀರ್ಮಾನ ತಗೋಬೇಕು. ಯಾವುದೇ ತೀರ್ಮಾನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನಮ್ಗೆ ಗೆಲ್ಸ್ ಕಳಿಸಿದ್ದಾರೆ ಅಂದ್ಬಿಟ್ಟು ನಾವು ಹೋಗಿ ಅಡ್ಡದಿಡ್ಡಿ ತೀರ್ಮಾನ ತಗೊಳ್ಲಿಕ್ಕೆ ಆಗೋದಿಲ್ಲ. ಇದು ಇಲ್ಲಿ ಈ ಒಂದು ನಡೀತಾ ಇದೆ ಇಲ್ಲೂ ಇದೇ ರೀತಿ. ಸೊ ಇದಕ್ಕೆ ತಡೆಗಟ್ಟಬೇಕು. ಜನಪ್ರತಿನಿಧಿ ಅಂದರೆ ಅರ್ಥ ಏನು? ಈ ಒಂದು ಸೇತುವೆ ಅಂದರೆ ಈ ಒಂದು ಆಡಳಿತಕ್ಕೆ ಪ್ಲಸ್ ನಾಗರಿಕನಿಗೆ ಒಂದು ಸೇತುವೆನ ನಾನು ಬಿಲ್ಡ್ ಮಾಡಬೇಕು. ಅವ್ನು ಕಾಮನ್ ಆಗಿರ್ಬೇಕು, ಅದು ಅವ್ರಿಗೆ ಅರ್ಥ ಆಗಬೇಕು. ಪ್ರತಿಯೊಂದು ಡಾಲರ್ ನಾವೇನು ಟ್ಯಾಕ್ಸ್ ಕಟ್ತೀವಿ ಅದು ಜನಪರಕ್ಕೆ ಉಪಯೋಗ ಆಗೋ ರೀತಿಲಿ ಬಳಸಬೇಕು ಅನ್ನೋದು ಸಿಟಿನಲ್ಲಿ. ಎರಡನೇದು ಸೆಕ್ಯೂರಿಟಿ. ನನಗೆ ಜನ ಸೇಫ್ಟಿಯಾಗಿರಬೇಕು. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗಾಗಲಿ ಹೆಚ್ಚಿನ ರೀತಿಯ ಅನುದಾನವನ್ನು ಕೊಡಬೇಕು. ಅಂದರೆ ನಾವು ಫಸ್ಟ್ ಟೈಮ್ ಡ್ಯಾಲಸ್ಗೆ ಬಂದಾಗ ನಮಗೆ ಯಾರೂ ಗೊತ್ತಿರಲಿಲ್ಲ. ಗೃಹ ಪ್ರವೇಶದಲ್ಲಿ ನಾವು ನನ್ನ ಗಂಡ ಮಕ್ಕಳು ಪೂಜಾರಿಗಳು ಬಿಟ್ಟರೆ ಬಂದವರು ನಮ್ಮ ಸಹಾಯಕ್ಕೆ ಸಾಯಿ ಕೃಷ್ಣ ಅವರೇ. ನಮ್ಮ ಮಗು 1 ವರ್ಷ ಇತ್ತು, ಆವಾಗ ಅದನ್ನು ನೋಡಿಕೊಂಡು ನಮಗೆಲ್ಲ ಸಹಾಯ ಮಾಡಿ, ನಾವು ಅಷ್ಟೊಂದು ಪರಿಚಯನೂ ಇರಲಿಲ್ಲ ಅವಾಗ ಇನ್ನೂ, ಬಟ್ ಆದರೂ ಒಂದು ನಿಸ್ವಾರ್ಥವಾಗಿ ನಮಗೆ ಹಾಗೆ ಬಂದುಬಿಟ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ. ಈ ಥರ ನಮಗೆ ಅಲ್ಲ, ಎಷ್ಟೊಂದು ಜನದ ಹತ್ರ ಎಷ್ಟೊಂದು ಸ್ಟೋರೀಸ್ ಇರುತ್ತೆ. ಆ ಥರ ಈ ನಮಗೇನೆ ಏನು ನಿಸ್ವಾರ್ಥ ಇಲ್ಲದೆ ಮಾಡಿದವರು ಇನ್ನು ಸಿಟಿ ಕೌನ್ಸಿಲಲ್ಲಿ ಒಂದು ಅವರ ಪ್ಲೇಸ್ ತೊಗೊಂಡ್ಮೇಲೆ ಮಾಡೇ ಮಾಡ್ತಾರೆ ಅಂತ ಗೊತ್ತು. ಆದರೆ ಅವ್ರ ಬಾಯಿಂದ ಕೇಳೋಣ, ಬೇರೆಯವ್ರು ಕೇಳ್ಬೋದು ಯಾಕೆ ಅವ್ರಿಗೆ ವೋಟ್ ಮಾಡ್ಬೋದು ಅಂತ. ಸೊ ಅವರ ಬಾಯಿಂದ ಕೇಳೋಣ, ಯಾಕೆ ಇವ್ರಿಗೆ ವೋಟ್ ಮಾಡಬೇಕು ಅಂತ. ಬದಲಾವಣೆ ತರಬೇಕು. ನನ್ನ ಆಸೆ ಏನಂದರೆ ಪ್ರತಿ ಮನುಷ್ಯನೂ ಎಜುಕೇಟ್ ಆಗಬೇಕು. ಅವನೇ ಎಜುಕೇಟ್ ಆಗಬೇಕು. ಆ ಎಜುಕೇಷನ್ ಹೇಗೆ ಬರುತ್ತೆ ಅಂತಂದರೆ ಈ ಒಂದು ಸಂಬಂಧ ಏನಂದರೆ ಆಡಳಿತ ಏನು ನಡೆಸ್ತಾ ಇದೆ ಸರ್ಕಾರ, ಅದಕ್ಕೂ ಒಬ್ಬ ನಾಗರಿಕನಿಗೂ ಒಂದು ಒಳ್ಳೆ ನಿಘಂಟು ಸಂಬಂಧನ ಬೆಳೆಸಬೇಕು. ಆ ಸಂಬಂಧ ಬೆಳವಣಿಗೆ ಆಗಬೇಕು ಅಂತಂದರೆ ಆ ಸಿಟಿಲಿ ಏನು ನಡೆಯುತ್ತೆ ಅದು ಒಬ್ಬ ಪ್ರತಿ ನಾಗರಿಕನಿಗೂ ಗೊತ್ತಿರಬೇಕು. ಅವನು ಕಟ್ಟೋ ದುಡ್ಡೆಲ್ಲಿ ಹೋಗ್ತಾ ಇದೆ, ಸಿಟಿಲಿ ಏನಾಗ್ತಾ ಇದೆ, ಸೇಫ್ಟಿ ವಿಷಯದಲ್ಲಾಗಲಿ ಅಥವಾ ಹಣಕಾಸಿನ ವಿಚಾರದಲ್ಲಾಗಲಿ, ತನ್ನ ಸುತ್ತಮುತ್ತಲು ಅವನು ಪರಿಸರದಲ್ಲಾಗಲಿ ಏನು ನಡೀತಾ ಇದೆ ಅನ್ನೋದು ಕಾಮನ್ ಮ್ಯಾನ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು. ಸೊ ಆ ಒಂದು ಗ್ಯಾಪನ್ನ ಫಿಲ್ ಮಾಡಲಿಕ್ಕೆ ನಾನು ಹೊರಟಿದ್ದೀನಿ. ಈ ಹಿಂದೆ ಹೇಗಿತ್ತು ಒಬ್ಬ ಜನಪ್ರತಿನಿಧಿ ಅಂದರೆ ಅದೇ ಹಳೇ ಕತೆ ವಾಪಸ್ಸು ಸರ್ಕಲ್ ಎಲ್ಲಿಂದ ಸುತ್ಕೊಂಡು ಒಂದು ನಮ್ಮ ಜೀವನ ಹೇಗೆ ಒಂದು ಸುತ್ಕೊಂಡು ಒಂದು ಕಡೆಯಿಂದ ಸ್ಟಾರ್ಟ್ ಆಗಿ ತಿರ್ಗಾ ಮತ್ತೆ ಅದೇ ಕಡೆಗೆ ಎಂಡ್ ಆಗುತ್ತೆ ಅಂತಾರಲ್ಲ, ಅದೇ ರೀತಿ ಇವಾಗ ಹಳೇದನ್ನು ನಾವು ಮತ್ತೆ ತರಬೇಕಾಗಿದೆ. ಹೊಸದಾಗಿ ಏನೋ ನಾನು ನ್ಯೂನತೆ ಅಂತ ತರ್ತಿಲ್ಲ, ಹಳೇದಿತ್ತು. ಆ ಒಂದು ಜನಸಂಪರ್ಕ, ಜನಪ್ರತಿನಿಧಿ ಅಂದರೆ ಜನಗಳ ಜೊತೆ ಬೆರೀತಿದ್ರು. ಆ ಬೆರೆತ ಇವಾಗ ನಿಂತೋಗಿದೆ, ತಿರ್ಗಾ ಅದನ್ನು ವಾಪಸ್ ತರಬೇಕು. ಅದೇ ನನ್ನ ಪ್ರಯತ್ನ.